ಸ್ತುತಿಸಿಯಿಂತೋ ಪೂಜೆಗೈದು ಮಹಾವೀರನ ಪದ ಸರೋಜಗಳನ್ನು ಪವಿತ್ರ ಪೂಜಾ ಸಾಮಗ್ರಿಗಳಿಂದಲಿ ನೆರವೇರಿಸಿದನಾ ದೇವೇಂದ್ರ ಸ್ವಾಮಿಯ ದೀಕ್ಷಾ ಕಲ್ಯಾಣ ಮಹೋತ್ಸವವನ್ ಮುನಿವರ್ಧಮಾನನು ಹರಸಿ ಅವನನ್ನು ಮತ್ತಲ್ಲಿ ನೆರೆದವರನ್ನು ಮುಳುಗಿದನಾ ಧ್ಯಾನ ಸಾಗರದಿ ತದೇಕ ಚಿತ್ತದಲ್ಲಿ ಇಳಿದಂತೆ ಸಕ್ಕರೆಯ ಗೊಂಬೆಯು ಹಾಲಿನಲ್ಲಿ ಬೆರವಂತೆ ಸುರ ಸೌಗಂಧಿಕಾ ಸೌರಭವು ಸಮೀರನಲಿ ಪಯಣ ಬೆಳಸಲಾ ದೇವೇಂದ್ರನು ಮರಳಿ ಸುರಗಣದೊಡನೆ ದೇವಲೋಕಕ್ಕೆ ಹರ್ಷದಲ್ಲಿಯೇ ಸಾಗಿದರಾ ಸಿದ್ಧಾರ್ಥ ತ್ರಿಶಲೆಯರು ಮತ್ತೆಲ್ಲ ಗಣರಾಜರು ಕುಂಡುಪುರವಾಸಿಗಳು ಮತ್ತಿತರರು ತಮ್ಮ ಸ್ಥಳಕ್ಕೆ ಒಲ್ಲದ ಮನದಿಂದಲೇ ಆದರಾ ತ್ರಿಶಲೆಯ ಮನವು ವ್ಯಸ್ತಗೊಂಡಿತು ಕರುವನಗಲಿದ ಗೋವಿನಂದದಿ ಸುರಿದಿರಲು ಕಂಬನಿಯ ಧಾರೆ ಅವಳ ಕಂಗಳಲ್ಲಿ ಜಲಪಾತದಂದದಿ. ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಕಾರುಣ್ಯ ರಸವನ್ನು ಭಕ್ತಿ ರಸವನ್ನು ಈ ಒಂದು ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಅದರಲ್ಲೂ ಸೋಪಾನ 17ರಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆ ಸುರಲೋಕದ ಇಂದ್ರನಾದಂಥ ಸುರೇಂದ್ರ ಆ ವರ್ಧಮಾನನಿಗೆ ದೀಕ್ಷಿತನಾಗಿ ದೀಕ್ಷಿತ ಬದ್ಧನಾದಂಥವನಿಗೆ ಆ ಪ್ರಾರ್ಥನೆಯ ಮಾತುಗಳನ್ನು ಹೇಳ್ತಾನೆ, ಸ್ತುತಿಯನ್ನು ಮಾಡ್ತಾರೆ. ದೀಕ್ಷಿತನಾದಂಥವರಿಗೆ ಪೂಜೆಯನ್ನು ಮಾಡಿ ಗುರುಪೂಜೆಯನ್ನು ಮಾಡಿ ಮಹಾವೀರನ ಪದಸರೋಜ ಅಂದರೆ ಪಾದಾಬ್ಜಗಳಿಗೆ ಪವಿತ್ರವಾದಂಥ ಜಲ, ಗಂಧ, ಅಕ್ಷತೆ, ದೀಪ, ಧೂಪ, ಫಲ ನೈವೇದ್ಯಗಳನ್ನು ಅರ್ಪಿಸಿ ಗುರುವಂದನೆಯನ್ನು ಮಾಡ್ತಾರಂತೆ. ಈ ಗುರುವಂದನೆ ಮಾಡುವುದರ ಮುಖಾಂತರ ದೀಕ್ಷಾ ಕಲ್ಯಾಣ ಮಹೋತ್ಸವ ಸಂಪನ್ನ ಆಗುತ್ತೆ, ಅಂದರೆ ಅರ್ಥಾತ್ ಮುಗಿಯುತ್ತೆ. ಆಗ ಮುನಿ ವರ್ಧಮಾನನು ಹರಸಿ ಅವನನ್ನು ಮತ್ತೆಲ್ಲಿ ನೆರೆದವರನ್ನು ಆ ವರ್ಧಮಾನ ಮುನಿ ಆಗ್ತಾನೆ. ಆಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಮತ್ತು ಧ್ಯಾನ ಸಾಗರದ ತದೇಕ ಚಿತ್ತದಲ್ಲಿ ಮುಳುಗೋಗ್ತದೆ. ಹೇಗೆ ಸಕ್ಕರೆ ಗೊಂಬೆ ಹಾಲಿನಲ್ಲಿ ಬೆರ್ಕೊಳ್ತದಲ್ಲ, ಹಾಗೆ ಸೌರ ಸೌಗಂಧಿಕಾ ಸುರಭ ಸಮೀರನಲ್ಲಿ ಗಾಳಿಯಲ್ಲಿ ಹೇಗೆ ಸುಗಂಧ ಹರಡಿರುತ್ತೋ ಹಾಗೆ ಹೀಗಿರುವಾಗ ಅವರ ಆಶೀರ್ವಾದವನ್ನು ವರ್ಧಮಾನ ಮುನಿಯ ಆಶೀರ್ವಾದವನ್ನು ಪಡ್ಕೊಂಡು ದೇವೇಂದ್ರನು ತನ್ನ ಸೊರೆಗಣದೊಂದಿಗೆ ದೇವಲೋಕಕ್ಕೆ ಹೋಗ್ತಾನೆ. ಈ ಕಡೆ ಸಿದ್ಧಾರ್ಥ, ತ್ರಿಶಲೆಯರು, ಗಣದ ರಾಜರು, 56 ದೇಶದ ರಾಜರು, ಕುಂಡಪುರವಾಸಿಗಳೆಲ್ಲ ತಮ್ಮ ಸ್ಥಳಕ್ಕೆ ಅವರು ಒಲ್ಲದ ಮನಸ್ಸಿನಿಂದ ಕೊಡಲಿಕ್ಕೆ ಸಿದ್ಧ ಆಗ್ತಾರೆ. ಆ ಸಮಯದಲ್ಲಿ ತ್ರಿಶಲೆಯ ಮನ ಅಸ್ತವ್ಯಸ್ತಗೊಳ್ಳುತ್ತೆ. ಕರುವನ್ನು ಅಗಲಿದಾಗ ಹಸುವಿಗೆ ಯಾವ ನೋವಾಗುತ್ತೋ ಹಾಗೆ ಹಿಂಡನ ಆ ಭಾವನೆ ಬರುತ್ತೆ. ಅವಳ ಕಣ್ಣಿನ ಕಂಬನಿಯಿಂದ ಕಣ್ಣೀರಧಾರೆ ಜಲಪಾತದ ರೀತಿಯಲ್ಲಿ ಹರಿಯುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಉದ್ಘೋಷ ಮಾಡ್ತಾರೆ. ಒಟ್ಟಿನಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರ ದೀಕ್ಷಾ ಕಲ್ಯಾಣ ಸಂಪುಟದ ಒಂದು ಕ್ಲೈಮ್ಯಾಕ್ಸನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು. ಅಬ್ಬಬ್ಬಬ್ಬಬ್ಬ ಎಂತಹ ಮನೋಜ್ಞವಾದಂಥದ್ದು.